ನೀವು ಪೊಲೀಸ್ ಅಂತ ಆದರೆ ದುನಿಯಾ ವಿಜಯ್ ಸರ್ ಏನಾದ್ರೆ ನ್ಯಾಯಕ್ಕಾಗಿ ಹೋರಾಡುವಂಥ ಪವರ್ಫುಲ್ ಕ್ಯಾರೆಕ್ಟರ್ಸ್. ವಾಟ್ ವಾಸ್ ಹಿಸ್ ಅಂದರೆ ಒಪಿನಿಯನ್ ನಿಮ್ಮನ್ನು ಸೆಲೆಕ್ಟ್ ಮಾಡಲಿಕ್ಕೆ? ಬಹುಶಃ ನನ್ನ ಹೈಟ್ ಸ್ವಲ್ಪ ರಗಡ್ ಅನಿಸುತ್ತೆ ವಾಯ್ಸು. ನಿಮ್ಮಿಬ್ಬರ ಮಧ್ಯೆ ಟಗ್ ಆಫ್ ವಾರ್ ಇರುತ್ತೆ ಅಥವಾ ನೀವಿಬ್ಬರು ಒಂದೇ ಕಾಸಿಗೆ ವರ್ಕ್ ಮಾಡ್ತೀರಿ? ಎಸ್, ಇದನ್ನು ಒಟ್ಟಿಗೆ ಸಿನಿಮಾ ನೋಡೋಣ. ಫಿಲ್ಮ್ಸ್ ನೋಡಿರ್ತೀರ, ನಾನು ಸರ್ನ ಅರೆಸ್ಟ್ ಮಾಡೋದಿರ್ಬೋದು. ಏನದು ಗೇಮ್ ಪ್ಲಾನ ನಿಮ್ಮಿಬ್ಬರದ್ದು ಏನಾದ್ರು? ಸೊ ಎರಡನ್ನೂ ಹಿಂಗೆ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ರು. ಅವ್ರ ಎನರ್ಜಿ ಒಂದು ಸ್ವಲ್ಪ ಹಿಂಗೆ ತೆಗ್ದಿಂಗೆ ಹಾಕೋಬೇಕು ಅನಿಸ್ತಿತ್ತು. ಭೀಮಾ ಹೇಗೆ, ಗಿರಿಜಾನು ಹಾಗೆ ಪವರ್ಫುಲ್ ಆಗಿ ನಿಲ್ಲುತ್ತೆ. ಮಲ್ಟಿ ಶೇಡ್ ಪರ್ಸ್ನಾಲಿಟಿ ಇರೋಂಥ ಪರ್ಸನ್ ವಿಜಯ್ ಸರ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ನಿರ್ದೇಶನದ ಭೀಮಾ ಸಿನಿಮಾ ಇದೇ ಆಗಸ್ಟ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಫುಲ್ ಲೆಂತ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿರುವಂತಹ ನಮ್ಮ ಗಿರಿಜಾ ಅವರು ನಮ್ಮ ಜೊತೆಗಿದ್ದಾರೆ. ಗಿರಿಜಾ ಅವರ ನಿಜವಾದ ಹೆಸರು ಪ್ರಿಯಾ ಅಂತ. ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ. ನಿಮಗೆ ಹಾಯ್. ಎಸ್ ಮ್ಯಾಮ್, ಹೇಗಿದ್ದೀರಾ? ಆರಾಮಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇಷ್ಟರ ತನಕ ನಾವು ನಿಮ್ಮ ಒಂದು ನಟನೆಯ ಯಾವುದೇ ಗ್ಲಿಮ್ಸನ್ನು ನೋಡಲಿಲ್ಲ. ಬಿಕಾಸ್ ಸರ್ ಬಹಳ ಗೌಪ್ಯವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಈ ಒಂದು ಸಿನಿಮಾದ ಕಂಟೆಂಟ್ಗಳನ್ನು. ಸೊ ಈ ಸಿನಿಮಾದ ಭಾಗ ಆಗಿರುವಂಥದ್ದು, ಜೊತೆಗೆ ಪೊಲೀಸ್ ಪಾತ್ರಧಾರಿ ಆಗಿರುವಂಥದ್ದು, ಫುಲ್ ಲೆಂತ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇರೋಂಥದ್ದು ಎಷ್ಟು ನಿಮಗೆ ಖುಷಿ ಕೊಡುತ್ತೆ ಅಂತ? ತುಂಬ ಖುಷಿ ಕೊಡುತ್ತೆ ಸರ್. ಆಬ್ವಿಯಸ್ಲಿ ಅದೊಂದು ಸೌಭಾಗ್ಯ ಅದು. ಆ್ಯಕ್ಚುಲಿ ಕಮರ್ಷಿಯಲ್ ಆಗಿ ಫಸ್ಟ್ ಇಂಥದ್ದೊಂದು ಲೀಡ್, ಈ ಥರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ಫಸ್ಟು ಖುಷಿ ವಿಷಯ. ಅದ್ರ ಜೊತೆಗೆ ಅದನ್ನು ಮೀಸೋಂಥ ಖುಷಿ ಏನು ಅಂತ ಅಂದರೆ ದಿಗ್ಗಜರ ಜೊತೆ ಸ್ಕ್ರೀನ್ ಹಂಚ್ಕೋತಿರೋದು. ಸೊ ವಿಜಯ್ ಸರ್ ಇರಬಹುದು, ಮತ್ತು ಸೀನಿಯರ್ ಆರ್ಟಿಸ್ಟ್ಗಳಿರಬಹುದು, ಅವರನ್ನೆಲ್ಲ ನಾವು ಟಿ ವಿನಲ್ಲಿ ನೋಡಿಕೊಂಡು, ಥಿಯೇಟ್ರಲ್ಲಿ ನೋಡಿಕೊಂಡು ಬೆಳೆದಿದ್ದು. ಸೊ ಅದೊಂಥರ ಖುಷಿ ಹೇಳೋಕ್ಕಾಗಲ್ಲ. ಅಂಥದ್ದೊಂದು ದಿಗ್ಗಜರ ಜೊತೆ ಸ್ಕ್ರೀನ್ ಹಂಚ್ಕೊಳ್ಳೋದೇ ಒಂದು ಸೌಭಾಗ್ಯ. ನೀವು ಪೊಲೀಸ್ ಅಂತ ಆದರೆ ದುನಿಯಾ ವಿಜಯ್ ಸರ್ ಏನಾದ್ರೆ ಹೇಳೋಂಗಿಲ್ಲ. ಐ ಆಮ್ ಸೋ ಸಾರಿ. ಬಟ್ ಆದರೆ ನ್ಯಾಯಕ್ಕಾಗಿ ಹೋರಾಡುವಂಥ ಪವರ್ಫುಲ್ ಕ್ಯಾರೆಕ್ಟರ್ಸು. ಕರಪ್ಟ್ ಆಫೀಸರ್ ಅಲ್ಲ, ಅಥವಾ ನೆಗೆಟಿವ್ ಶೇಡ್ ಇರೋ ಆಫೀಸರ್ ಅಲ್ಲ, ಲಾಸ್ಟಿಗೆ ಬಂದು ಚೇಂಜ್ ಆಗಿಬಿಡ್ತಾರಲ್ಲ ಆ ಥರ? ಇಲ್ಲ. ಅಂದರೆ ನ್ಯಾಯಕ್ಕೋಸ್ಕರನೇ ಹೋರಾಟ ನಡೆಸುವಂಥ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ಓಕೆ. ದಿಗ್ಗಜರ ಜೊತೆಗೆ ಒಂದು ಈ ಥರದೊಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂದರೆ ನಟಿಸ್ತಾ ಇರೋ ಸೌಭಾಗ್ಯ ಅಂತ ಹೇಳಿದ್ರೆ, ಇದಕ್ಕಿಂತ ಮೊದಲು ಸಾಕಷ್ಟು ಲೈಕ್ ಅಂದರೆ ಮನ್ಸೂರೆ ಸರ್ ಆಗಿರ್ಬೋದು ಅಥವಾ ಸತ್ಯಪ್ರಕಾಶ್ ಸರ್ ಆಗಿರ್ಬೋದು, ಅವ್ರ ಜೊತೆಗೆಲ್ಲ ನೀವು ವರ್ಕ್ ಮಾಡಿದ್ದೀರಾ. ಜೊತೆಗೆ ಥಿಯೇಟರ್ ಆರ್ಟಿಸ್ಟ್ ಕೂಡ ನೀವು. ಸೊ ಈ ಥರದೊಂದು ಸಿನಿಮಾ ಅಂದರೆ ಈ ಥರದೊಂದು ಕಮರ್ಷಿಯಲ್ ಚೌಕಟ್ಟಿನ ಸಿನಿಮಾದಲ್ಲಿ ನಟಿಸುವಂಥದ್ದು ನಿಮ್ಮ ಒಂದು ಕನಸಾಗಿತ್ತಾ ಅಥವಾ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತಿದ್ರಿ ನೀವು ಅಂತ? ಬಿಕಾಸ್ ಮೇನ್ ಸ್ಟ್ರೀಮ್ ಸಿನಿಮಾ ಅಂದರೆ ಸಿನಿಮಾ ಅಂತಂದರೆ ಅದರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಇಲ್ಲ, ಬಟ್ ಲಾರ್ಜರ್ ಸೆಟ್ ಆಫ್ ಆಡಿಯನ್ಸ್ ನೋಡುವಂತಹ ಸಿನಿಮಾ ಅಂತ ಹೇಳ್ಬೋದು ಈ ಥರ ಸಿನಿಮಾಗಳನ್ನು. ಸೊ ಈ ರೀತಿ ಸಿನಿಮಾಗಳಲ್ಲಿ ನೀವು ಪಾತ್ರ ಮಾಡಬೇಕು ಅನ್ನೋದು ಎಷ್ಟು ಒಂದು ನಿಮಗೆ ಇಷ್ಟ ಆಯಿತು ಅಂತ? ಇದು ನನಗೆ ಅಂತಲ್ಲ, ಎಲ್ಲ ಕಲಾವಿದ್ರಿಗೂ ಒಂದು ಕನಸಾಗಿರುತ್ತೆ. ಅಂದರೆ ಈ ಥರದೊಂದು ಮಾಸ್ ಆಡಿಯನ್ಸ್ನ ತಲುಪುವಂಥ ಒಂದು ಕಮರ್ಷಿಯಲ್ ಹಿಟ್ ಸಿನಿಮಾಗಳು ಅಥವಾ ಸೂಪರ್ ಸ್ಟಾರ್ ಸಿನಿಮಾಗಳು ಸಿಗೋವಂಥದ್ದು. ಸೊ ನೀವು ಹೇಳ್ದಂಗೆ ಸತ್ಯಪ್ರಕಾಶ್ ಸರ್ ಆಗಿರಬಹುದು, ಮನ್ಸೂರೆ ಸರ್ ಆಗಿರಬಹುದು, ಅವಿನಾಶ ಟಮರ್ಷನ್ ಆಗಿರಬಹುದು, ಅವರ ಒಂದು ಸೈಡ್ ವಿಂಗ್ನಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಎಸ್, ಸಿನಿಮಾ ಅಂದರೆ ಸಿನಿಮಾ. ಬಟ್ ಹಾಗೆ ಹೇಳ್ತೀನಿ ಅಂತ ಅಂದರೆ ಈ ಒಂದು ಜಾನರ್ ಏನಿದೆ, ನನಗೆ ಥಿಯೇಟರ್ ಒಂದು ಟಚ್ ಇದ್ದಂಥ ಡೈರೆಕ್ಟರ್ಸು, ಟೀಮ್, ಆರ್ಟಿಸ್ಟ್ಗಳು ಎಲ್ಲ ನನಗೆ ರಂಗಭೂಮಿ ಒಂದು ಗ್ರೂಪ್ನಲ್ಲೇ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಈ ಥರ ಕಮರ್ಷಿಯಲ್ ಅಂತ ಬಂತು ಅಂತ ಅಂದರೆ ಇದು ಅಂದರೆ ರಂಗಭೂಮಿ ಕಲಾವಿದರುಗಳನ್ನ ಕಂಪ್ಲೀಟಾಗಿ ಇಟ್ಕೊಂಡು ಸರ್ ಸಿನಿಮಾ ಮಾಡಿದ್ದಾರೆ. ಬಟ್ ಆಬ್ವಿಯಸ್ಲಿ ಕಮರ್ಷಿಯಲ್ ಅಂತ ಬಂದ ತಕ್ಷಣವೇ ಅದರದ್ದು ರೂಪುರೇಷೆಗಳು ಬೇರೆಗಳಾಗುತ್ತೆ. ಸೊ ಹಿಂಗೆ ಆ ಥರದೊಂದು ಬದಲಾವಣೆ ಹೇಳಬೇಕು ಅಂತಂದರೆ ಈ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲ ಟೀಮ್ ಇರಬಹುದು, ಕತೆ ಇರ್ಬೋದು, ಸಿನಿಮಾ ಇರ್ಬೋದು, ಡೈರೆಕ್ಟರ್ಗಳಿರ್ಬೋದು, ಸಿನಿಮಾ ಅಂದರೆ ಸಿನಿಮಾ. ಎಸ್, ಅದೊಂದು ಬ್ಯೂಟಿಫುಲ್ ಪ್ರಾಸೆಸ್. ಕಮರ್ಷಿಯಲ್ ಆಗಿ ಹೇಳೋದಾದರೆ ಈ ಥರ ನೀವು ಬೇರೆ ಸಿನಿಮಾ ವರ್ಕ್ ಮಾಡಿರೋದು ಅಂತ ಹೇಳಿದ್ರೆ ನಾನು ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಇನ್ನು ಪ್ರಿಯಾ ಅವ್ರನ್ನ ಈ ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ವಿಜಯ್ ಸರ್ ಹೇಗೆ ಸೆಲೆಕ್ಟ್ ಮಾಡಿದ್ರು? ಅಂದರೆ ಆಬ್ವಿಯಸ್ಲಿ ನಿಮ್ಮನ್ನು ನೋಡುವಾಗ ಒಂದು ಅಂದರೆ ಒಳ್ಳೆ ಹೈಟ್ ಇದ್ದೀರಾ, ಒಂದು ಒಳ್ಳೆ ಪರ್ಸ್ನಾಲಿಟಿ ಇರುವಂತಹ ಒಂದು ಹೆಣ್ಮಗಳು. ಓಕೆ, ಪೊಲೀಸ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಥರ ಇದೆ. ಬಟ್
ವಾಟ್ ವಾಸ್ ಹಿಸ್ ಅಂದರೆ ಒಪಿನಿಯನ್ ನಿಮ್ಮನ್ನು ಸೆಲೆಕ್ಟ್ ಮಾಡಲಿಕ್ಕೆ? ಅದೇ ಇವಾಗ ನೀವು ಹೇಳ್ದಂಗೆ ಇವಾಗ ನನ್ನ ಹೈಟ್ ಎಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಹೌದು, ಈ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತಂದ್ರೆ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. Yes, ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಈಗ ಡೈರೆಕ್ಟರ್ದು ಅದೊಂದು ಚಾಲೆಂಜ್ ಇರುತ್ತೆ ನಿರ್ದೇಶಕರಿಗೆ, ಏನಂತಂದರೆ ಕಾಸ್ಟಿಂಗ್ ಅಂತ ಬಂದಾಗ ಈ ಪಾತ್ರಕ್ಕೆ ನಾನು ಇವರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಅವರು ಎಲ್ಲ ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಿರ್ತಾರೆ. ಅವರ ಮ್ಯಾನರಿಸಮ್ಸ್ ಆಗಿರಬಹುದು, ಏನು ಅಂದರೆ ಇದನ್ನು ನಿಭಾಯಿಸುವಂಥ ತಾಕತ್ತು ಇರಬಹುದಾ ಅನ್ನೋದಿರಬಹುದು, ಮತ್ತು ಆಬ್ವಿಯಸ್ಲಿ ಹೈಟ್ ವೆಯ್ಟ್ ಬಾಡಿ ಲ್ಯಾಂಗ್ವೇಜ್ಗಳೆಲ್ಲ ಇರಬಹುದು, ಎಲ್ಲನೂ ನೋಡಿನೇ ಇದು ಮಾಡ್ತಾರೆ. ಸೊ ನನಗೆ ಸರ್ ಬೇರೆ ಒಂದು ಪ್ರಾಜೆಕ್ಟಿಗೆ ಮಾಡಬೇಕಿತ್ತು, ನಾನು ಸರು ವರ್ಕ್ ಮಾಡಬೇಕಿದ್ದು. ನನ್ನ ಒಂದು ಇದು ಹಾಗೇ ಇತ್ತು ಅನಿಸುತ್ತೆ, ಪ್ರಿಯಾ ಅಂತ ಕ್ಯಾರೆಕ್ಟರು ಹಾಗೇ ತಲೆಯಲ್ಲಿತ್ತು ಅನಿಸುತ್ತೆ. ಸೊ ಈ ಸಿನಿಮಾ ತೊಗೊಂಡಾಗ ಆಬ್ವಿಯಸ್ಲಿ ಹೊಸಬರನ್ನ ತರಬೇಕು ಅಂತ ಸರ್ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಆ ಒಂದು ಹೊಸಬರನ್ನ ತರಬೇಕು ಅಂತ ಯೋಚನೆ ಮಾಡಿದಾಗ ನಾನು ಅವ್ರ ಗಮನಕ್ಕೆ ಬಂದಿರ್ತೀನಿ. ಸೊ ಅವ್ರು ನನ್ನ ಮುಂಚೆನೇ ನೋಡಿದ್ದಿದ್ದರಿಂದ ಬಹುಶಃ ನನ್ನ ಹೈಟ್ ಮತ್ತು ವಾಯ್ಸ್ ಇರಬಹುದು ಸ್ವಲ್ಪ ಬೇರೆ ಥರ ಅನಿಸುತ್ತೆ, ಸ್ವಲ್ಪ ರಗಡ್ ಅನಿಸುತ್ತೆ ವಾಯ್ಸು. ಇದೆಲ್ಲನೂ ನೋಡಿ ಬಹುಶಃ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿರ್ತಾರೆ. ಕರಪ್ಟ್ ಆಫೀಸರ್ ಅಲ್ಲ ಅಂತ ಹೇಳಿದ್ರೆ, ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವಂತಹ ಆಫೀಸರ್ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಮಧ್ಯೆ ಟಗ್ ಆಫ್ ವಾರ್ ಇರುತ್ತೆ ಅಥವಾ ನೀವಿಬ್ರು ಒಂದೇ ಕಾಸಿಗೆ ವರ್ಕ್ ಮಾಡ್ತಿರ್ತೀರ? ಎಸ್, ಇದನ್ನು ಒಟ್ಟಿಗೆ ಸಿನಿಮಾ ನೋಡೋಣ. ಎಸ್, ಪಾಸಿಟಿವ್ ಕ್ಯಾರೆಕ್ಟರ್ ನಂದು. ಗಿರಿಜಾ ಕ್ಯಾರೆಕ್ಟರ್ ಏನಿದೆ, ನಾನು ಆವಾಗಲೇ ಹೇಳ್ದಂಗೆ ನ್ಯಾಯಕ್ಕೋಸ್ಕರ ಹೋರಾಟ ನಡೆಸುವಂಥ ಒಂದು ಹೆಣ್ಮಗಳು. ಸೊ ಅದ್ರ ಜೊತೆಗೆ ಭೀಮಾ, ಹೆಸರಿಗೆ ತಕ್ಕಂತೆ ಭೀಮಾ ಆಬ್ವಿಯಸ್ಲಿ ನ್ಯಾಯಕ್ಕಾಗಿಯೇ ನಿಲ್ಲುವಂಥ ಒಂದು ಪವರ್ಫುಲ್ ಕ್ಯಾರೆಕ್ಟರು. ಸೊ ಇಬ್ಬರೂ ಪಾಸಿಟಿವ್ ಆಗೇ ಹೋಗ್ತೀವಿ. ಆದ್ರೂ ನೀವು ಇದೆಲ್ಲ ನೋಡಿರ್ತೀರ, ಗ್ಲಿಮ್ಸ್ ನೋಡಿರ್ತೀರ, ನಾನು ಸರ್ನ ಅರೆಸ್ಟ್ ಮಾಡೋದಿರ್ಬೋದು. ಸೊ ಅಂಥ ಎರಡು ಪಾಸಿಟಿವ್ನಲ್ಲೇ ಹೋಗುವಂಥ ಕ್ಯಾರೆಕ್ಟರು. ಯಾಕೆ ಅರೆಸ್ಟ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ವಿಷಯ. ಸೊ ಅದನ್ನು ನೀವು ಸಿನಿಮಾನೇ ನೋಡಿ. ಗೇಮ್ ಪ್ಲಾನ್ ಆ ಥರ ಎಲ್ಲ ಏನಿಲ್ಲ. ಈಗ ಗೇಮ್ ಪ್ಲಾನ್ ಏನಂತಂದರೆ ನೀವು ಸಿನಿಮಾ ನೋಡಿ, ಅದೇ ನನಗೆ ಗೇಮ್ ಪ್ಲಾನ್. ಕರೆಕ್ಟ್. ಇನ್ನೀಗ ಗಿರಿಜಾ ಪಾತ್ರವನ್ನು ಹೊರತುಪಡಿಸಿ ಪ್ರಿಯಾ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ, ಅಂದರೆ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಒಂದು ಕಿರುಪರಿಚಯ, ಎಲ್ಲಿನವ್ರು ನೀವು, ಏನು ಬ್ಯಾಕ್ಗ್ರೌಂಡ್ ನಿಮ್ಮದು ಅಂತ? ನಾನು ಮೂಲತಃ ಮೈಸೂರಿನ ಹುಡುಗಿ. ಸೊ ನಾನು 2009-10ರಿಂದ ರಂಗಭೂಮಿಯ ಒಂದು ಕನೆಕ್ಷನ್ನಲ್ಲಿ ಬೆಳೀತಾ ಬಂದ ಹುಡುಗಿ. ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ನಮ್ಮ ಮನೇಲಿ ಬಹುಶಃ ಅಲ್ಲ, ನಮ್ಮ ಮನೇಲಿ ಆರ್ಟ್ ಫೀಲ್ಡ್ ಅಂತ ಒಂದು ಎಕ್ಸ್ಪೋಸರ್ ಸಿಕ್ಕಿದೆ ನನ್ನಿಂದ. ನನ್ನ ತಂದೆ ಅಂದರೆ ಅವರು ಒಂದು ಖುಷಿಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ರು, ಅಂದರೆ ಡ್ಯಾನ್ಸರ್ ಆಗಿದ್ರು. ಅದು ಬಹುಶಃ ಇಲ್ಲ ಸರ್, ಇಲ್ಲ ಅಂದರೆ ಬ್ರೇಕ್ ಡ್ಯಾನ್ಸರ್. ಸೊ ಈ ಥರದೊಂದು ಅಂದರೆ ಅಪ್ಪ ಡ್ಯಾನ್ಸ್. ಎಸ್ ಅಷ್ಟೇ. ಬಹುಶಃ ಆ ಒಂದು ಲೈನ್ ನನಗೆ ಆರ್ಟ್ ಬಂದಿರಬಹುದು. ಹೊರಗಡೆ ಈ ಥರ ಕಲಾವಿದೆಯಾಗಿ ಫಸ್ಟು ನಮ್ಮ ಫ್ಯಾಮಿಲಿಯಿಂದ ನಾನೇ ಪರಿಚಯ ಆಗ್ತಾ ಇರೋದು. ಪ್ರಿಯಾನ್ ಬಗ್ಗೆ ಇದೊಂದು ಸಣ್ಣ ಪರಿಚಯ. ಪ್ರಾಕ್ಟೀಸ್ ಇನ್ನೂ ಇದೆ, ರಂಗಭೂಮಿ ಪ್ರಾಕ್ಟೀಸ್ ನಡೀತಾ ಇದೆ, ಜೊತೆಗೆ ಸಿನಿಮಾ ಈ ಥರದೊಂದು ಕೆಲಸಗಳು ನಡೀತಾ ಇದೆ ಸರ್. ಎಷ್ಟು ಶೋಸ್ ಎಲ್ಲ ಕೊಟ್ಟಿದ್ದೀರಾ ಮ್ಯಾಮ್? ಅಂದರೆ ನೀವು ಕರ್ನಾಟಕದಾದ್ಯಂತ ಎಷ್ಟು ಶೋಸ್ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ? ಎಷ್ಟು ಲೈಕ್ ಥಿಯೇಟರ್ ನಾಟಕಗಳ ನಾಟಕ? ಎಸ್, ನಾನು ಮೈಸೂರು ಅಂತ ಅಂದರೆ ಫಸ್ಟ್ ನೆನಪಾಗೋದು ಮಂಡ್ಯ ರಮೇಶ್ ಸರ್ ಅವರ ನಟನ. ಯಾಕೆಂತಂದರೆ ಇವಾಗ ಫುಲ್ ಎಲ್ಲ ಇಂಡಸ್ಟ್ರಿಯಲ್ಲ ನಟನ ಕಲಾವಿದರು ಹೆಚ್ಚು ರಾರಾಜಿಸ್ತಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಳು ಕೂಡ. ನಾವು ನಟನದಿಂದ ಒಂದಷ್ಟು ಶೋಗಳನ್ನ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಎಲ್ಲ ನಾಟಕಗಳನ್ನು ನಾನು ಲೀಡ್ ಮಾಡ್ತಾ ಇದ್ದೆ ಸರ್. ಪ್ರತಿ ನಾಟಕನೂ ವಿಶೇಷ ಏನು ಅಂತಂದರೆ, ಪ್ರತಿಯೊಂದು ನಾಟಕ 100 ಶೋ 200 ಶೋ 500 ಶೋ ಆಗಿದ್ದೆಲ್ಲ ಇದೆ. ಸೊ ಅದೊಂದು ಖುಷಿ. ಸೊ ಆ ಥರ ಅವಾರ್ಡ್ಸ್ ಎಲ್ಲ ಬಂದಿದೆಯಾ ನಿಮ್ಮ ನಾಟಕಗಳಿಗೆ? ಅವಾರ್ಡ್ಸ್ ಅಂತಂದರೆ ನಮಗೆ ಜನರು ಚಪ್ಪಾಳೆನೇ ಅವಾರ್ಡ್ಸು. ಸೊ ಅಂದರೆ ರಂಗಕರ್ಮಿಯಾಗಿ ಸರ್ರು ರಮೇಶ್ ಸರ್ ಏನು ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಒಂದಷ್ಟು ಎಲ್ಲ ಇದಾಗಿದೆ. ಅದ್ರ ಜೊತೆಗೆ ನಾವು ಕಲ್ತಿದ್ದೀವಲ್ಲ, ಅದೇ ದೊಡ್ಡ ಅವಾರ್ಡ್ ಸರ್. ಅಂತ ಒಬ್ಬ ಗುರು ನಮಗೆ ರಂಗಭೂಮಿಲಿ ಸಿಕ್ಕಿದ್ದು. ರಂಗಭೂಮಿಲಿ ನೋಡಿದ್ರೆ ಆ ಥರ ಗುರು, ಸಿನಿಮಾಗೆ ಬಂದಾಗ ಈ ಥರ ಗುರು. ಸೊ ಎಸ್, ನಮಗೆ ಜನರ ಚಪ್ಪಾಳೆ ಅಂತೂ ತುಂಬ ಸಖತ್ತಾಗಿ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚಾಗಿ ಪಾಠ ಸಿಕ್ಕಿದೆ. ಯಾವುದೇ ಪಾತ್ರನ ಕೊಟ್ಟರೆ ಅದನ್ನು ನಿರ್ಭೀತಿಯಿಂದ ನಿಭಾಯಿಸುವಂಥ ಒಂದು ಏನು ಆ ಗಟ್ಟಿತನ ಸಿಕ್ಕಿದೆ. ಆ ಗಟ್ಟಿತನ ರಂಗಭೂಮಿ ಕೊಟ್ಟಿದೆ, ಅದೇ ದೊಡ್ಡ ಅವಾರ್ಡ್. ಕರೆಕ್ಟ್. ವಿಜಯ್ ಕುಮಾರ್ ಅವರು
ನಟರಾಗಿ ಮತ್ತು ನಿರ್ದೇಶಕರಾಗಿ ಎರಡನ್ನೂ ನೀವು ಆ್ಯಕ್ಚುಲಿ ಸೆಟ್ಸಲ್ಲಿ ನೋಡಿರ್ತೀರಾ. ಎಸ್. ಸೊ ಎರಡನ್ನೂ ಹೆಂಗೆ ಅವ್ರು ಮ್ಯಾನೇಜ್ ಮಾಡ್ತಾಯಿದ್ರು ಅಂತ? ಸೂಪರಾಗಿ ಮ್ಯಾನೇಜ್ ಮಾಡ್ತಿದ್ರು ಸರ್. ಅವ್ರ ಎನರ್ಜಿ ಒಂದು ಸ್ವಲ್ಪ ಹಿಂಗೆ ತೆಗ್ದು ಹಿಂಗೆ ಹಾಕೋಬೇಕು ಅನಿಸ್ತಿತ್ತು. ಸೊ ಅಷ್ಟು ಎನರ್ಜೆಟಿಕ್ ಪರ್ಸನ್, ಮಲ್ಟಿ ಟ್ಯಾಲೆಂಟೆಡ್. ಅವರು ಡೈರೆಕ್ಟರ್ ಆಗಿ, ಮ್ಯೂಸಿಕ್ ಅಂತ ಅಂದರೆ ಮ್ಯೂಸಿಕ್ ಟೇಬಲಲ್ಲಿ ಕೂತ್ಕೋತಾರೆ, ಎಡಿಟಿಂಗ್ ಅಂದರೆ ಎಡಿಟಿಂಗ್ ಟೇಬಲಲ್ಲಿ ಕೂತ್ಕೋತಾರೆ. ಸೊ ಪ್ರತಿ ಒಂದನ್ನು ಜೀವಿಸ್ತಾರೆ ಸಿನಿಮಾ ಅಂತ ಅಂದಾಗ. ಸೊ ಸೆಟ್ಟಲ್ಲಿದ್ದಾಗ ಫುಲ್ ಜೋವೆಲ್ಲಾಗೂ ಇರ್ತಾರೆ, ಡೈರೆಕ್ಟರ್ ಆಗ್ತಾರೆ, ಕಟ್ ಅಂತಿದ್ದಂಗೆ ಒಬ್ಬ ಆಪ್ತ ಸ್ನೇಹಿತ ಆಗ್ತಾರೆ, ಪ್ರತಿಯೊಬ್ಬರಿಗೂ ಮೆಂಟರ್ ಆಗ್ತಾರೆ. ಸೊ ಎಸ್, ಮಲ್ಟಿ ಶೇಡ್ ಪರ್ಸ್ನಾಲಿಟಿ ಇರೋಂಥ ಪರ್ಸನ್ ವಿಜಯ್ ಸರ್. ಕರೆಕ್ಟ್. ಈಗ ನಾನು ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ದ ಡೀಟೇಲ್ಸ್ ಆ್ಯಕ್ಚುಲಿ, ಬಟ್ ಈಗ ವಿಜಯ್ ಸರ್ ಹೇಳಿರೋ ಹಾಗೇನೆ ತುಂಬ ಅಂದರೆ ಯುವಕರಿಗೆ ಅಂದರೆ ಅಂಡರ್ 18 ಅಥವಾ ಏನು ಯುವ ಜನತೆ ಇವತ್ತು ಏನಿದೆ ಅವರು ಹಿಡಿದಿರುವಂತಹ ಅಡ್ಡದಾರಿ ಬಗ್ಗೆ ಈ ಸಿನಿಮಾ ಅಡ್ರೆಸ್ ಮಾಡುತ್ತೆ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ. ನಿಮಗೆ ಅಂದರೆ ನೀವು ಡಬ್ಬಿಂಗಲ್ಲಿ ಈ ಸಿನಿಮಾ ನೋಡಿರ್ತೀರಾ, ಪ್ರೇಕ್ಷಕರಿಗೆ ಯಾವ ರೀತಿಯ ಒಂದು ಅನುಭೂತಿಯನ್ನು ಈ ಸಿನಿಮಾ ಕೊಡುತ್ತೆ? ಅಂದರೆ ತುಂಬ ಹಾರ್ಡ್ ಹಿಟ್ಟಿಂಗ್ ಅಂತ ಅನ್ಸುತ್ತಾ, ಅಥವಾ ಸತ್ಯನೇ ಹೆಂಗಿದೆಯೋ ಅದನ್ನೇ ತಂದು ತೋರಿಸಿದ್ದಾರೆ, ಆ ಥರದೊಂದು ಫೀಲಿಂಗ್ ಕೊಡುತ್ತಾ ಸಿನಿಮಾ ಹೇಗೆ ಅಂತ? ಸಿನಿಮಾ ಅಂತ ಬಂದಾಗ ಹೆಂಗಿದೆ ಹಾಗೆ ತೋರ್ಸೋಕ್ಕಾಗಲ್ಲ. ಅದಕ್ಕೊಂದು ಸ್ವಲ್ಪ ಮಸಾಲೆ ಅದು ಇದು ಆಚೆ ಈಚೆ ಎಲ್ಲ ಬೀಳಲೇಬೇಕು. ಏಕೆಂತಂದರೆ ಒಂದು ವಿಷಯ ಸಿನಿಮಾ ಯಾಕೆ ಗ್ರೇಟ್ ಆಗುತ್ತೆ ಅಂತ ಅಂದರೆ, ಎಚ್ಚರಿಸುವಂಥ ವಿಷಯ ಇರಬಹುದು, ಅಥವಾ ಶಹಬಾಷ್ಗಿರಿ ಕೊಡುವಂಥ ವಿಷಯ ಇರಬಹುದು. ಸೊ ಈ ಥರದನ್ನೆಲ್ಲ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ಹೆಚ್ಚು ಜನನ ತಲುಪುವಂಥ ಒಂದು ಮೀಡಿಯಾ ಸಿನಿಮಾ. ಸೊ ಸರ್ ಆಬ್ವಿಯಸ್ಲಿ ಈ ಸಿನಿಮಾ ಯಾಕೆ ಸ್ಪೆಷಲ್ ಸರ್ರು ಹೇಳ್ತಾರೆ, ನಾವೆಲ್ಲರೂ ಹೇಳ್ತೀವಿ ಅಂತ ಅಂದರೆ, ನೀವು ಹೇಳ್ದಂಗೆ ಯುವ ಪೀಳಿಗೆಗೆ ಖಂಡಿತ ಬೇಕಾಗಿರೋಂಥ ಸಿನಿಮಾ. ಯಾಕೆಂತಂದರೆ ನಮ್ಮ ಒಂದು ಸಮಾಜ ಅನ್ನೋ ಒಂದು ಬಾಡಿನಲ್ಲಿ, ಆ ಸೊಸೈಟಿ ಬಾಡಿನಲ್ಲಿ ಒಂದು ಯಾವುದೋ ಒಂದು ಆರ್ಗನ್, ತುಂಬ ಆರ್ಗನ್ಸ್ಗಳಿರುತ್ತೆ, ಒಂದು ಆರ್ಗನ್ ತುಂಬ ಹದಗೆಟ್ಟೋಗ್ತಾ ಇದೆ. ಸೊ ಆ ಒಂದು ಕೊಳೆತು ನಾರ್ತಿರೋಂಥ ಒಂದು ಏನಿದೆ ಆ ಒಂದು ವಿಷಯನ ಸರ್ ಕನ್ನಡಿ ಹಿಡಿದು ತೋರಿಸಿದ್ದಾರೆ ಸಿನಿಮಾ ಮೂಲಕ. ಸೊ ಆ ಕನ್ನಡಿ ಹಿಡಿಯೋ ಪ್ರಾಸೆಸ್ ಮಧ್ಯದಲ್ಲಿ ಒಂದಷ್ಟು ಉಪ್ಪು ಖಾರ ಮಸಾಲೆ ಆಬ್ವಿಯಸ್ಲಿ ಬೇಕಾಗುತ್ತೆ. ಏಕೆಂದರೆ ಸೆಂಟಿಮೆಂಟ್ ಇರಬಹುದು, ಅಂದರೆ ಒಂದು ರೊಮ್ಯಾನ್ಸ್ ಇರಬಹುದು, ಒಂದು ಫೈಟ್ಸ್ ಇರಬಹುದು, ಕಮರ್ಷಿಯಲ್ ಆಗಿ ಏನೇನು ಬೇಕಾಗುತ್ತೋ ಎಲಿಮೆಂಟ್ಸ್ ಎಲ್ಲಾನ ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಭೀಮಾ. ಎಲ್ಲ ಥರ ಜನನೂ ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಭೀಮಾ. ಇದು ನಾನು ಗ್ಯಾರಂಟಿ ಕೊಡ್ತೀನಿ. ಯುವಕರಿಗೆ, ಯುವ ಪೀಳಿಗೆಗೆ ಬೇಕು, ಪೋಷಕರಿಗೆ ಬೇಕು, ಡಿಪಾರ್ಟ್ಮೆಂಟ್ಗೆ ಬೇಕು, ಮತ್ತು ಎಲ್ಲ ಅಧಿಕಾರಿಗಳಿಗೆ ಬೇಕು, ರಾಜಕೀಯ ವ್ಯಕ್ತಿಗಳಿಗೆ ಬೇಕು, ಎಲ್ಲರಿಗೂ ವಿಷಯ ಸಲ್ಲುವಂಥ ಸಿನಿಮಾ ಸರ್ ಭೀಮಾ. ಕರೆಕ್ಟ್. ಈಗ ಕಲಾವಿದರಾಗಿ ಆ್ಯಕ್ಚುಲಿ ಎಲ್ರಿಗೂ ಅವ್ರದ್ದೇ ಆದಂತಹ ಒಂದು ಜರ್ನಿ ಇರುತ್ತೆ. ಸೊ ಈ ಸಿನಿಮಾ ಮೂಲಕ ಈಗ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ, ಅಂದರೆ ಏನೋ ನನ್ನ ಒಂದು ಪಾತ್ರವನ್ನು ನೋಡಿ ನನಗೆ ಇನ್ನಷ್ಟು ಅವಕಾಶಗಳು ಬರುವಂತಹ ಚಾನ್ಸಸ್ ಇದೆ, ಆ ರೀತಿ ಒಂದು ಸ್ಕೋಪ್ ಇದೆ ಈ ಸಿನಿಮಾದಲ್ಲಿ, ಆ ಥರದ ಸೀನ್ಸ್ ಇದೆ ಅಂತ. ನಿಮಗೆ ಆ ರೀತಿ ಅನಿಸಿರುವಂತಹ ಸೀನ್ಸ್ ಯಾವುದು ಈ ಸಿನಿಮಾದಲ್ಲಿ? ಅಂದರೆ ತುಂಬ ನಿಮಗೆ ಚಾಲೆಂಜ್ ಮಾಡಿರುವಂತಹ ಸೀನ್ಸ್ ಮತ್ತು ಜನಗಳಿಗೆ ಇಷ್ಟ ಆಗಬಹುದು ಅನ್ನಿಸ್ಕೊಳ್ಳುವಂತಹ ಸೀನ್ಸ್? ನನಗನ್ಸುತ್ತೆ ನನ್ನ ಸೀನ್ ಶುರುವಿಂದ ಕಡೆ ತನಕನೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸರ್. ಯಾಕೆಂತಂದರೆ ನಾನು ಅದನ್ನು ಪ್ರತಿಯೊಂದು ಸೀನನ್ನು ತುಂಬ ಕುತೂಹಲಕಾರಿಯಾಗಿ ಪ್ರೀತಿಸಿ ತುಂಬ ಒಂದು ಎಂಜಾಯ್ ಮಾಡಿರೋವಂಥದ್ದು ಪ್ರತಿ ಸೀನ್ ಕೂಡ. ಈ ಸೀನಲ್ಲಿ ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ ಥರ ಇಲ್ಲವೇ ಇಲ್ಲ. ನಾನು ನನ್ನೊಬ್ಳದೇ ಸೀನ್ ಅಂತಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಏನೇನು ಪಾತ್ರಗಳು ಇದ್ದಾರೆ ಆ ಎಲ್ಲ ಪಾತ್ರಧಾರಿಗಳದ್ದು ಇದೊಂದು ಬಹುಶಃ ಇದೇ ಆನ್ಸರ್ ಬರುತ್ತೆ ಅನ್ಕೋತೀನಿ. ಸ್ಪೆಷಲ್ ಅಂತ ಏನಿಲ್ಲ, ಇಡೀ ಸಿನಿಮಾನೇ ಸ್ಪೆಷಲ್. ಸೊ ನಾವು ಹಿಂಗೆ ಬಂದ್ವಿ ಅಂದರೆ ಅಲ್ಲಿ ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ. ಸೊ ಹಿಂಗೆ ಹೋಗ್ತಿದ್ದೀವಿ ಅಂದರೂ ಮ್ಯಾಜಿಕ್ ಇರುತ್ತೆ. ಸೊ ಒಂದು ವಿಷಯ ಏನು ಹೇಳ್ತೀನಿ ಅಂತ ಅಂದರೆ, ಸರ್ ಜೊತೆ ಭೀಮಾ ಕ್ಯಾರೆಕ್ಟರ್ ಜೊತೆ ಗಿರಿಜಾ ಶುರುವಿಂದ ಕಡೆ ತನಕನೂ ಅಷ್ಟೇ ಪವರ್ಫುಲ್ಲಾಗಿ ನಿಲ್ಲುತ್ತೆ. ಭೀಮಾ ಹೇಗೆ ಗಿರಿಜಾನೂ ಹಾಗೆ ಪವರ್ಫುಲ್ಲಾಗಿ ನಿಲ್ಲುತ್ತೆ. ಸೊ ಇದನ್ನು ನಾನು ತುಂಬ ಗರ್ವದಿಂದ ಹೇಳ್ತೀನಿ, ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಸೊ ಪ್ರತಿ ಸೀನ್ ಕೂಡ ಸ್ಪೆಷಲ್, ನನಗಂತೂ ತುಂಬ ಸ್ಪೆಷಲ್. ನಾನು ಪ್ರತಿಯೊಂದು ಸೀನನ್ನು ಎಂಜಾಯ್ ಮಾಡಿದ್ದೀನಿ. ಬಹುಶಃ ಅದೇ ಥರ ಆಡಿಯನ್ಸ್ ಕೂಡ ಪ್ರತಿ ಸೀನನ್ನು ಅಷ್ಟೇ ಪ್ರೀತಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್. ಸೊ ಪ್ರಿಯಾ ಅವರಿಗೆ ಈ ಸಿನಿಮಾ ಆ್ಯಸ್ ಅನ್ ಆಡಿಯನ್ಸ್ ನೋಡಿದಾಗ ತುಂಬ ಈ ಒಂದು ಫ್ಯಾಕ್ಟರ್ ಎಲ್ಲೋ ಒಂದು ವರ್ಕ್ ಆಗುತ್ತೆ ಅಂತ ಅನಿಸಿದ್ದು ಯಾವುದು? ಲೈಕ್ ಇಂಟರ್ವಲ್ ಫ್ಯಾಕ್ಟರಾ, ಅಥವಾ ಏನೋ ಒಂದು ಕ್ಲೈಮ್ಯಾಕ್ಸ್ ಸೀನಾ, ಅಥವಾ ಯಾವುದು ತುಂಬ ಅಂದರೆ ಜನಗಳಿಗೆ ತುಂಬ ಪರಿಣಾಮಕಾರಿಯಾಗಿದ್ದು ತಟ್ಟುತ್ತೆ ಅಂತ ಅನಿಸಿದ್ದು ನಿಮಗೆ? ಓಕೆ, ಪ್ರಿಯಾಗೆ ಹೌದು. ಎಸ್, ನಾನು ಆಡಿಯನ್ ಆಗಿ ನಿಂತು ಸಿನಿಮಾ ನೋಡ್ತೀನಿ ಅಂತ ಅಂದರೆ ಪ್ರತಿಯೊಂದು ತಾಗುತ್ತೆ ಸರ್, ಪ್ರತಿಯೊಂದು. ಏಕೆಂತಂದರೆ ಸಿನಿಮಾ ಒಳಗೆ ನಾನು ಕಲಾವಿದೆಯಾಗಿ ಮಾಡಿದ್ದೀನಿ ಅಷ್ಟೇ ಅಲ್ಲ, ಅದರಿಂದ ಆಚೆ ನಿಂತಾಗಲೂ ನನಗೂ ಮೆಸೇಜ್ ಇದೆ.
ಅದರ ಆಚೆ ನಿಂತರೆ ನನಗೂ ನಾನು ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸುವಂಥ ಪಾಠಗಳಿದೆ. ಎಸ್, ಇದಂತೂ ಆ ಒಂದು ಎಸ್ ಖಂಡಿತ ನಾನು ಪಾಠ ತಗೊಂಡು ಹೋಗ್ತೀನಿ. ನಾನು ತಿಳ್ಕೊಂಡಿದ್ದನ್ನ ಇನ್ನೊಬ್ಬರಿಗೆ ಅಷ್ಟೇ ಪರಿಣಾಮಕಾರಿಯಾಗಿ ತಿಳಿಸೋ ಕೆಲಸ ಅಂತೂ ಖಂಡಿತ ನಾನು ಮಾಡ್ತೀನಿ. ಈಗ ಇದಕ್ಕಿಂತ ಹಿಂದೆ ಅಂದರೆ ಈಗ ಸತ್ಯಪ್ರಕಾಶ್ ಸರ್ ಜೊತೆಗೆ ಮತ್ತು ಮನ್ಸೂರ್ ಅವ್ರ ಜೊತೆಗೆ ಲೈಕ್ ನೀವು ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರಿ, ಅಂದರೆ ಯಾವ್ಯಾವ ಸಿನಿಮಾ ಮ್ಯಾಮ್ ಏನು ಪಾತ್ರ ಮಾಡಿದ್ರಿ, ಹೇಗೆ ಅಂತ? ರಾಮ ರೇಸ್ ಅಂತ ಅಂದ್ಬಿಟ್ಟು ಸತ್ಯಪ್ರಕಾಶ್ ಸರ್ ಅವ್ರದ್ದು ಡೆಬ್ಯೂ ಮೂವಿ. ಎಸ್, ಹೌದು. ಸೊ ಅದರಲ್ಲಿ ನಾನು ಬಣ್ಣ ಹಚ್ಚಿದ್ದೆ. ಆ ಸಿನಿಮಾ ಪ್ರಾಸೆಸ್ಸೇ ಬ್ಯೂಟಿಫುಲ್. ಯಾಕೆಂತಂದರೆ ಎಲ್ಲ ರಂಗಭೂಮಿಗೆ ಸಂಬಂಧಪಟ್ಟವರು ಮತ್ತು ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ಹತ್ತಿರದವರು, ಎಲ್ಲ ನಮಗೆ ಗೊತ್ತಿರೋ ಹುಡುಗರು ಸೇರಿಕೊಂಡು ಮಾಡಿದಂಥ ಸಿನಿಮಾ. ಸೊ ಅಷ್ಟು ಒಂಥರ ಆಪ್ತ ಅದೊಂದು ಸಿನಿಮಾ. ಅದು ಬಿಟ್ಟರೆ ಮನ್ಸೂರೆ ಸರ್ ಅವರ ಸಿನಿಮಾ 1920-21 ಅಂತ ಅಂದ್ಬಿಟ್ಟು, ಸೊ ಅದರಲ್ಲಿ ನಾನು ಬಣ್ಣ ಹಚ್ಚಿದ್ದೀನಿ. ಅದು ಅಷ್ಟೇ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಪರಮ್ ಸರ್ ಅವ್ರದ್ದು, ಪರಮೇಶ್ವರ್ ಗುಂಡ್ಕಲ್ ಸರ್ ಅವರು ಡೆಬ್ಯೂ ಸಿನಿಮಾ ಕೋಟಿ ಅಂತ ರಿಲೀಸ್ ಆಯಿತು, ಅದರಲ್ಲಿ ಕೂಡ ಬಣ್ಣ ಹಚ್ಚಿದ್ದೀನಿ. ಅದು ಕಮರ್ಷಿಯಲ್ ಆಗಿ, ಬಟ್ ಕಮರ್ಷಿಯಲ್ ಆಗಿ ಭೀಮಾ ನನಗೆ ಹೆಚ್ಚು ಆ ಪಾತ್ರಕ್ಕೆ ಹೆಚ್ಚು ಸ್ಕೋಪ್ ಇದೆ. ಗಿರಿಜಾ ಪಾತ್ರಕ್ಕೆ ಹೆಚ್ಚು ಸ್ಕೋಪ್ ಇದೆ. ಕೋಟಿನಲ್ಲಿ ನಾನು ಪಾವನಿ ಅಂತ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೆ. ರಮೇಶ್ ಇಂದ್ರ ಸರ್ ಜೊತೆ ಕಾಂಬಿನೇಷನ್ ವರ್ಕ್ ಮಾಡಿದ್ದೆ. ಎಸ್, ಸೊ ಅದನ್ನು ಎಂಜಾಯ್ ಮಾಡಿದ್ದೀನಿ ಸರ್. ಸೊ ಈಗ ಆಗಸ್ಟ್ 9ನೇ ತಾರೀಕು ಭೀಮಾ ಲೈಕ್ ರಿಲೀಸ್ ಆಗ್ತಾ ಇದೆ. ಪ್ಲಸ್ ಈಗೇನು ಇಷ್ಟು ತಿಂಗಳುಗಳ ಕಾಲ ಆ್ಯಕ್ಚುಲಿ ಈ ಸಿನಿಮಾಗಳನ್ನು ನೋಡಿಲ್ಲ ಅಂತ ಒಂದೇನು ಒಪಿನಿಯನ್ಸ್ ಬರ್ತಾ ಇದೆ ಜನಗಳ ಕಡೆಯಿಂದ ಮತ್ತು ಇಂಡಸ್ಟ್ರಿ ಅವ್ರ ಕಡೆಯಿಂದ, ಅದನ್ನು ಇದು ಬ್ರೇಕ್ ಮಾಡುತ್ತೆ, ಎಲ್ಲ ರೀತಿಯಿಂದನೂ ಒಳ್ಳೆ ರೀತಿಯಲ್ಲಿ ಸಿನಿಮಾ ಹೋಗುತ್ತೆ ಅಂತ ಎಲ್ಲರೂ ಹೋಪ್ ಮಾಡ್ತಾ ಇದ್ದಾರೆ. ಸೊ ನಿಮಗೇನು ಅನಿಸುತ್ತೆ? ಎಸ್ ಸರ್, ನನಗೆ ಇದೊಂದು ಸಣ್ಣ ಅಂದರೆ ಪ್ರಜ್ಞೆ ಒಳಗಡೆ ಇರುವಂಥ ವಿಷಯ. ಏನಂತ ಅಂದರೆ, ತಟ್ಟೆ ಖಾಲಿ ಇದೆ, ತುಂಬ ಹಶ್ವಾಗಿದೆ, ತಟ್ಟೆಲಿ ಏನೇ ಬಿದ್ರೂ ಒಂದು ಚೂರು ವೇಸ್ಟ್ ಆಗದೆ ಇರೋ ಹಾಗೆ ಅನುಭವಿಸಿ ತಿಂತೀವಿ. ಅದು ಮನುಷ್ಯನ ಗುಣ. ಸೊ ನನಗನ್ಸುತ್ತೆ ಇವಾಗ ನೀವೇ ಹೇಳ್ದಂಗೆ ಎಲ್ಲ ಖಾಲಿ ಇರೋದ್ರಿಂದ, ಯಾವುದು ಕಾಯ್ತಿರೋದ್ರಿಂದ ಜನರು, ಕೆಲಸ ಮಾಡೋ ಟೆಕ್ನಿಷಿಯನ್ಸ್ ಇರ್ಬೋದು, ಕಲಾವಿದರು ಇರ್ಬೋದು, ಸಿನಿ ಪ್ರಿಯರಿರ್ಬೋದು, ಎಲ್ಲರೂ ಕಾಯ್ತಿದ್ದೀವಿ, ಹಶ್ವಿನಿಂದ ಕಾಯ್ತಿದ್ದೀವಿ. ಸೊ ಆ ಹಶ್ವಿಗೆ ಭರ್ಜರಿ ಭೋಜನ ಆಗುತ್ತೆ ಭೀಮಾ, ಖಂಡಿತ. ಕರೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಒಳ್ಳೆಯದಾಗಲಿ ನಿಮಗೆ ಮತ್ತು ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸುಜಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದಿಷ್ಟು ನಟಿ ಪ್ರಿಯಾ ಅವರ ಮಾತುಗಳು. ಇದೇ ಆಗಸ್ಟ್ 9ನೇ ತಾರೀಕು ಭೀಮಾ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.